ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನು ನನ್ನಿಂದ ಯಾವತ್ತಾದ್ರೂ ಏನಾದರೂ ವಿಷಯನ ಮುಚ್ಚಿಟ್ಟಿದ್ಯಾ? ನಾನೇನ ಸತ್ಯ ಹೇಳ್ಬಿಟ್ರೆ ನೀನ್ ನನ್ನಿಂದ ದೂರ ಆಗ್ಬಿಡ್ತೀಯ. ನಾನಾಗಿ ಹೇಳ್ದೆ ನಿನಗೆ ಹೆಂಗಾದ್ರ ಆ ವಿಷಯ ಗೊತ್ತಾಗ್ಬಿಟ್ರೆ ಅಯ್ಯಯ್ಯೋ ಎಂತ ಪರಿಸ್ಥಿತಿ ಇದು ಮಕ್ಕಳವ. ನಿನ್ ಮೇಲೆ ಭಾರ ಹಾಕಿ ಏಳೇ ಬಿಡ್ತೀನಿ. ಬಾರೋ. ಅದೇನು ಅಂದ್ರೆ ಹೇಳು ಮಾವ. ಅದು ಯಾರೋ ಈಟತ್ನ ಫೋನ್ ಮಾಡ್ತಾರಲ್ಲ, ನಾಗೇಗೌಡ್ರು. ಅವ್ರೇಕೆ ಇಷ್ಟೊತ್ತಲ್ಲಿ ಮಾಡ್ತಿದ್ದಾರೆ? ರಾಣಿಗೇನಾದ್ರೂ ಹೆಚ್ಚು ಕಮ್ಮಿ? ಹಲೋ ಗೌಡ್ರೆ. ಓಹೋ ಹೋ 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 ಏನಪ್ಪ ಶಿವ, ಕೈಲಾಸದಾಗ ಆ ಶಿವ, ಮಾರಿಗೋಡಿ ಶಿವ. ಅಯ್ಯಯ್ಯೋ ದೊಡ್ಡ ಮಾತು ಗೌಡ್ರೆ. ಹೆಂಗಿದ್ದೀರ ಬೀಗ್ರೆ? ನಿಮ್ ತಂಗಿ ನಮ್ಮನೆ ಕಾಲಿಟ್ ಮ್ಯಾಕೆ ಹೆಂಗಿದ್ದೀರಾ ಅಂತ ನನ್ನ ಕೇಳೋದಲ್ಲ, ಇಡೀ ಮಾಸ್ತಿ ಕೊಪ್ಪಳನ್ ಕೇಳಬೇಕಪ್ಪ. ಯಾಕೆ ಅಂತಂದ್ರೆ ಅವಳು ನಮ್ಮನೆಗೆ ಮಾತ್ರ ರಾಣಿ ಅಲ್ಲ, ಇಡೀ ಮಾಸ್ತಿ ಕೊಪ್ಪಲಿಗೆ ರಾಣಿ. ಅಯ್ಯಯ್ಯೋ ಗೌಡ್ರೆ, ನನ್ ತಂಗಿ ನಿಮ್ ಮನೆಗೆ ಊರಿಗೆಲ್ಲ ನೆಮ್ಮದಿ ಕೊಡ್ತಾವಳೆ ಅನ್ನಕ್ಕೆ ಅದಕ್ಕಿಂತ ಖುಷಿ ಇನ್ನೇನೈತಿ ಹೇಳಿ. ಹಾ, ಹೆಣ್ಣೆತ್ತರ ಖುಷಿ ಏನು ಅಂತ ಗೊತ್ತಾಯ್ತದೆ ಶಿವ. ನಮ್ದು ಒಂದ್ ಐತಲ್ಲಪ್ಪ ಪಿಳ್ಳೆ, ಅದಕ್ಕೂ ಮದುವೆ ಮಾಡಿಕೊಟ್ಟ ಮೇಲೆ ಗಂಡಿನ ಮನೆಯವರು ಹೊಗಳ್ತಾರಲ್ಲ, ಅದನ್ನ ಕೇಳಕ್ಕೆ ಖುಷಿ ಆಯ್ತದೆ. ದಿಟ್ಟ ಗೌಡ್ರೆ. ಹೆಣ್ಣು ಅಂದ್ರೆ ಹಂಗೆ ಗೌಡ್ರೆ, ಹುಟ್ಟಿದ ಮನೆಗೂ ಹೆಸರು, ಹೋಗಿದ ಮನೆಗೂ ಹೆಸರು. ಶಿವ, ಗಂಡಿಗೂ ಬೇರೆ ಬೇರೆ ಹೆಸರು ಇರ್ತದಪ್ಪ. ಈಗ ನೋಡು, ನಿಂದು ವೋಟರ್ ಐ ಡಿ ನಾಕೆ ಎಂ ಶಿವ ಅಂತ ಐತೆ, ಆದ್ರೆ ಊರ್ನವ್ರಿಗೆ ಶಿವಣ್ಣ, ಒಳ್ಳೆಯವ್ರ ಪಾಲಿಗೆ ಕೋಲೆ ಬಸವಣ್ಣ, ಪ್ರೀತಿಯಿಂದ ಬಂದ್ರೆ ನಂದಿ, ಇಲ್ಲ ಅಂದ್ರೆ ಚಿಂದಿ. ಏನಂತೀಯ ಗೌಡ್ರೆ? ಬಹುತ್ ತಮಾಷೆಯಾಗಿ ಮಾತಾಡ್ತೀರಾ. ಏನ್ ಹೊಗಳ್ತೀರಪ್ಪ ನನ್ನ ನೀವು? ನಾಗೇಗೌಡ ನನ್ನ ಗಂಡನ ಹೊಗಳೋದೇನೋ ಸರಿನೇ ಅನ್ಸ್ತಿಲ್ವಲ್ಲ. ಇರೋ ವಿಷಯ ಹೇಳ್ತಾ ಇದೀನಿ ಶಿವ, ಹೊಗಳೋದೇನೈತೆ? ಈಗ ನಾನ್ ನಿಮಗೆ ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ ದೀಪೋತ್ಸವಕ್ಕೆ ನಮ್ಮ ಮನೆಗೆ ಜೋರ್ದಾಗ ಹಬ್ಬ ಆಯ್ತದೆ. ಹಂಗಿದ್ರು ನಮ್ಮ ಇರ್ಬಂದಿರೋರು ಬೇರೆ ಉಸರಾಗ್ಬಿಟ್ಟವ್ರಲ್ಲ, ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಪೂಜೆ ಹಿಡ್ಕೊಬಿಟ್ಟಿದೀನಿ. ನೀವೆಲ್ಲರೂ ಬರ್ಬೇಕಪ್ಪ ನಿಮ್ಮ ಮನೆಯಿಂದ. ನೀವೆಲ್ಲರೂ ಕೈ ಎತ್ತಿ ಮುಗಿದ್ರೆ ದೇವರು ಆಶೀರ್ವಾದ ಮಾಡ್ಬಿಡ್ತಾನೆ. ಅಯ್ಯಯ್ಯೋ ಗೌಡ್ರೆ, ನಾಳೆಗ್ ತಾನೇ ಪೂಜೆ, ಖಂಡಿತವಾಗ್ಲೂ ಬತ್ತೀವಿ ಗೌಡ್ರೆ. ಹಂಗೆ ನಮ್ ರಾಣಿನೂ ನೋಡ್ಕೊಂಡು ಹೋದಂಗೆ ಆಯ್ತದೆ. ಸರಿ ಶಿವು, ಇಡಣ? ಆಯ್ತು ಗೌಡ್ರೆ, ಇಡ್ತೀನಿ. ಏಯ್, ಇಡಣ ಅಂತ ಹೇಳಿದ್ದು ಫೋನ್ ಅಲ್ಲ, ಬಗ್ನಿ ಊಟನ. ಬಾ ಪೂಜೆ ಗೊತ್ತಾಯ್ತದೆ. ನಾಗೇಗೌಡರು ಫೋನ್ ಮಾಡಿದ್ದು ಊರ್ದೇವಿಗೆ ಅಂತ. ಮಾತಿಗೊಪ್ಲನಾಗೆ ಅವ್ರೊಂದು ಪೂಜೆ ಇಟ್ಕೊಂಡವ್ರಂತೆ, ಎಲ್ರು ಹೋಗ್ಬಿಟ್ಟು ಬರೋಣ ಅಂದ್ರು. ಅಯ್ಯೋ, ಮಾವಂಗ್ ಮನ ಬಗ್ಗೆ ಏನಾದರೂ ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಈಗೇನು ಮುಚ್ಚಿಟ್ಟಿಲ್ವಾ ಅಂತ ಮಾವನ ಹತ್ರ ಕೇಳೋ ನಾನೇ. ಮಾವನಿಂದ ರಾಣಿ ವಿಷಯ ಆಗಲಿ, ಶಾರದಮ್ಮನ ವಿಷಯ ಆಗಲಿ, ಪಿಂಕಿ ವಿಷಯ ಆಗಲಿ ಎಲ್ಲ ಮುಚ್ಚಿಟ್ಟಿದ್ದೀನಲ್ಲ. ಮಾವನ ಪ್ರಶ್ನೆ ಮಾಡೋಕ್ಕೆ ನನಗೆ ಯಾವ ನೈತಿಕತೆ ಇದೆ? ಏ ಪಾರು, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗ್ಬಿಟ್ಟು ಬರೋಣ ಅಂತ ಕೇಳಿದೆ. ಹೋಗ್ಲೇಬೇಕು ಮಾವ, ಹೋಗ್ತಾ ಇರೋದಕ್ಕೆ ಹೆಂಗಾಗತ್ತೆ ಹೇಳು? ಹೋಗೋಣ. ಆಯ್ತು ಪಾರು, ಬಿನ್ನೆ ಮಲಿಕಣ ಹಂಗಾದ್ರೆ. ಸದ್ಯ ಪಾರು ಏನ್ ಕೇಳಲಿಲ್ಲ, ನಾನು ಏನ್ ಹೇಳಲಿಲ್ಲ, ಬಚಾವದೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.